ಸತ್ತವರು ಕನಸಲ್ಲಿ ಬಂದರೆ ಏನು ಅರ್ಥ? ಕನಸಲ್ಲಿ ಸತ್ತವರು ಕಾಣಿಸಿಕೊಳ್ಳುವುದು ಹಲವರಿಗೆ ಆಗುವ ಸಾಮಾನ್ಯ ಅನುಭವ. ಇದಕ್ಕೆ ಭಯಪಡುವ ಅಗತ್ಯವಿಲ್ಲ. ಸಾಮಾನ್ಯವಾಗಿ ಇದರ ಅರ್ಥ ನಿಮ್ಮ ಮನಸ್ಸಿನ ಭಾವನೆಗಳು, ನೆನಪುಗಳು ಅಥವಾ ಆತಂಕಗಳ ಜೊತೆ ಸಂಬಂಧಿಸಬಹುದು. ಕೆಲವು ಜನ ನಂಬುವ ಅರ್ಥಗಳು ಇಲ್ಲಿವೆ. ಪ್ರಿಯ ವ್ಯಕ್ತಿಯ ನೆನಪು ಹೆಚ್ಚು ಬರುತ್ತಿರುವುದು, ಮನಸ್ಸಿನಲ್ಲಿ ಉಳಿದ ದುಃಖ ಅಥವಾ ಮಾತುಗಳು, ಜೀವನದಲ್ಲಿ ಬದಲಾವಣೆ ಆಗುತ್ತಿರುವ ಸಮಯ, ಆ ವ್ಯಕ್ತಿಯನ್ನ ಮಿಸ್ ಮಾಡಿಕೊಳ್ಳುತ್ತಿರುವ ಭಾವನೆ. ಕೆಲವರು ಇದನ್ನ ಆಶೀರ್ವಾದ ಅಥವಾ ಎಚ್ಚರಿಕೆಯ ಸಂಕೇತ ಎಂದು ಕೂಡ ನಂಬಲಾಗುತ್ತದೆ. ಒಳ್ಳೆಯ ರೀತಿಯಲ್ಲಿ ಯೋಚಿಸಿದರೆ ದೇವರ ಪ್ರಾರ್ಥನೆ ಮಾಡಬಹುದು. ಆ ವ್ಯಕ್ತಿಯನ್ನ ನೆನೆಸಿ ಒಳ್ಳೆಯ ಕೆಲಸ ಮಾಡಬಹುದು. ಮನಸ್ಸಿಗೆ ಶಾಂತಿ ಕೊಡುವ ಸಂಕೇತ ಅಥವಾ ಧ್ಯಾನ ಮಾಡಬಹುದು. ಕನಸು ಯಾವಾಗಲೂ ಭವಿಷ್ಯ ಹೇಳುತ್ತದೆ ಅನ್ನೋದಲ್ಲ. ಹೆಚ್ಚು ಸಮಯ ಅದು ನಮ್ಮ ಮನಸ್ಸಿನ ಭಾವನೆಗಳ ಪ್ರತಿಬಿಂಬವಾಗಿರುತ್ತದೆ ಎಂದರ್ಥ. ಕನಸಲ್ಲಿ ಸತ್ತವರು ಕಾಣಿಸಿಕೊಳ್ಳುವುದು ಬಹಳ ಜನರಿಗೆ ಆಗುವ ಸಾಮಾನ್ಯ ಅನುಭವ. ಕೆಲವೊಮ್ಮೆ ನಮ್ಮ ಅಜ್ಜ, ಅಜ್ಜಿ, ತಂದೆ, ತಾಯಿ, ಸ್ನೇಹಿತರು ಅಥವಾ ಪರಿಚಯದವರು ಕನಸಲ್ಲಿ ಬರುತ್ತಾರೆ. ಇದನ್ನ ನೋಡಿ ಹಲವರು ಭಯಪಡುವವರು. ಆದರೆ ಎಲ್ಲಾ ಕನಸುಗಳಿಗೂ ಕೆಟ್ಟ ಅರ್ಥ ಇರುವುದಿಲ್ಲ. ಮನಸ್ಸಿನ ನೆನಪುಗಳ ಪ್ರತಿಬಿಂಬ. ನಾವು ಯಾರನ್ನಾದರೂ ತುಂಬಾ ಪ್ರೀತಿಸಿದರೆ ಅಥವಾ ಅವರ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಅವರು ಮನಸ್ಸಿನಲ್ಲಿ ಕಾಣಿಸಿಕೊಳ್ಳಬಹುದು. ಇದು ನಮ್ಮ ಮನಸ್ಸಿನ ಭಾವನೆಗಳ ಪರಿಣಾಮವಾಗಿರುತ್ತದೆ. ಅಪೂರ್ಣ ಭಾವನೆಗಳು. ಆ ವ್ಯಕ್ತಿಗೆ ಹೇಳಬೇಕಾದ ಮಾತುಗಳು ಉಳಿದಿದ್ದರೆ ಅಥವಾ ಅದರ ಬಗ್ಗೆ ದುಃಖ ಮನಸ್ಸಿನಲ್ಲಿ ಇದ್ದರೆ ಕನಸಿನ ಮೂಲಕ ನಿಮಗೆ ಕಾಣಿಸಿಕೊಳ್ಳಬಹುದು. ಆಶೀರ್ವಾದ ಎಂದು ಹಲವರು ನಂಬುತ್ತಾರೆ. ಹಿರಿಯರು ಅಥವಾ ತಂದೆ ತಾಯಿ ಸಂತೋಷದಿಂದ ಕನಸಲ್ಲಿ ಕಾಣಿಸಿಕೊಂಡರೆ ಕೆಲವರು ಅದನ್ನ ಆಶೀರ್ವಾದದ ಸಂಕೇತ ಎಂದು ನಂಬುತ್ತಾರೆ. ಎಚ್ಚರಿಕೆಯ ಸಂಕೇತ ಎಂದು ನಂಬಿಕೆ ಇದೆ. ಕೆಲವರು ಹೇಳುವ ಪ್ರಕಾರ ದುಃಖದಿಂದ ಅಥವಾ ಕೋಪದಿಂದ ಕಾಣಿಸಿದರೆ ಜೀವನದಲ್ಲಿ ಜಾಗ್ರತೆ ಇರಬೇಕು ಎಂಬ ಮುನ್ಸೂಚನೆಯನ್ನ ಆಗಿರಬಹುದು. ಆದರೆ ಇದನ್ನ ಅತಿಯಾಗಿ ಭಯಪಡುವ ಅಗತ್ಯವಿಲ್ಲ. ಹೆಚ್ಚು ಟೆನ್ಷನ್, ಒಂಟಿತನ ಅಥವಾ ದುಃಖ ಇದ್ದಾಗ ಇಂತಹ ಕನಸುಗಳು ಹೆಚ್ಚಾಗಬಹುದು. ಯಾವ ರೀತಿ ಕನಸುಗಳಿಗೆ ಯಾವ ಅರ್ಥ ಎಂದು ಕೆಲವರು ನಂಬುತ್ತಾರೆ. ಸತ್ತವರು ನಗುತ್ತಾ ಕಾಣಿಸಿಕೊಂಡ್ರೆ ಏನಾಗುತ್ತೆ? ಒಳ್ಳೆಯ ಸಂಕೇತ ಎಂದು ನಂಬ್ತಾರೆ. ಮಾತನಾಡಿದ್ರೆ, ಸತ್ತವರು ಕನಸಲ್ಲಿ ನಮ್ಮ ಜೊತೆ ಮಾತನಾಡಿದ್ರೆ ಮನಸ್ಸಿನ ನೀವು ಹೆಚ್ಚು ಚಿಂತೆಯಲ್ಲಿದ್ದೀರೋ ಎಂಬ ಸೂಚನೆ ಕಾಡುತ್ತೆ. ಕೆಲವರು ಪೂಜೆ ಅಥವಾ ದಾನ ಮಾಡುತ್ತಾರೆ. ಆಹಾರವನ್ನ ಅವರು ನಿಮ್ಮ ಹತ್ರ ಕೇಳಿದ್ರೆ ಮನೆ ಬಂದಂತೆ ಅವ್ರು ಕಾಣಿಸ್ಕೊಂಡ್ರೆ ಕುಟುಂಬದ ನೆನಪು ಅಥವಾ ಬಂಧನದ ಸೂಚನೆ. ನಿಮ್ಮ ಮೇಲೆ ಅವರಿಗೆ ನೆನಪಾಗಿರ್ಬೋದು, ಅದಕ್ಕೋಸ್ಕರ ಅವ್ರು ನಿಮ್ಮ ಮನೆಗೆ ಬಂದಿದ್ದಾರೆ. ಇಂತಹ ಕನಸು ಬಂದಾಗ ಏನ್ ಮಾಡಬಹುದು, ಏನ್ ಮಾಡಬೇಕು ನೀವು ಅಂತ ನಾನು ನಿಮ್ಗೆ ಹೇಳ್ತೇನೆ. ದೇವರ ಪ್ರಾರ್ಥನೆ ಮಾಡಬಹುದು. ಮನಸ್ಸಿಗೆ ಶಾಂತಿ ಕೊಡುವ ಧ್ಯಾನ ಮಾಡಬಹುದು. ಒಳ್ಳೆಯ ಕೆಲಸ ಅಥವಾ ದಾನವನ್ನ ಮಾಡಬಹುದು. ಹೆಚ್ಚು ಭಯಪಡುವುದನ್ನ ತಪ್ಪಿಸಿಕೊಳ್ಳಿ. ಒಳ್ಳೆಯ ವಿಚಾರಗಳ ಕಡೆ ಗಮನವನ್ನ ಹರಿಸಿ. ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಕನಸು ಎಂದರೆ ಯಾವಾಗಲೂ ಭವಿಷ್ಯದ ಸೂಚನೆಯಲ್ಲ. ಬಹುತೇಕ ಸಮಯ ಅದು ನಮ್ಮ ಮನಸ್ಸಿನ ನೆನಪುಗಳು, ಭಾವನೆಗಳು ಮತ್ತು ಚಿಂತನೆಗಳ ಪ್ರತಿಬಿಂಬವಾಗಿರುತ್ತದೆ. ಶಾಂತವಾಗಿರಿ ಮತ್ತು ಧೈರ್ಯದಿಂದ ಇರಿ, ಎಲ್ಲದೂ ಕೂಡ ಒಳ್ಳೆಯದಾಗುತ್ತದೆ. ಕನಸು ಎನ್ನುವುದು ನಮ್ಮ ಮನಸ್ಸಿನ ಆಳದಲ್ಲಿರುವ ಭಾವನೆಗಳು, ನೆನಪುಗಳು, ಭಯಗಳು ಮತ್ತು ಆಸೆಗಳ ಪ್ರತಿಬಿಂಬ ಎಂದು ಹಲವರು ಹೇಳುತ್ತಾರೆ. ವಿಶೇಷವಾಗಿ ಸತ್ತವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಜನರಿಗೆ ಕುತೂಹಲ ಮತ್ತು ಭಯ ಎರಡೂ ಉಂಟಾಗುತ್ತದೆ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಇಂತಹ ಕನಸು ಬಂದರೆ ಅದು ಯಾವಾಗಲೂ ಕೆಟ್ಟದ್ದು ಎಂದರ್ಥ ಅಲ್ಲ.
ಇಂತಹ ಕೆಟ್ಟ ಆಲೋಚನೆಗಳನ್ನ ಬಿಟ್ಟುಬಿಡಿ. ಹಲವಾರು ಬಾರಿ ಅದು ನಮ್ಮ ಮನಸ್ಸಿನ ಭಾವನೆಗಳ ಪ್ರತಿಫಲ ಮಾತ್ರವಾಗಿರುತ್ತದೆ. ಯಾಕೆ ಸತ್ತವರು ಕನಸಲ್ಲಿ ಕಾಣಿಸ್ಕೊಳ್ತಾರೆ? ಹೆಚ್ಚು ನೆನಪಾಗುತ್ತಾರೆ. ಹೆಚ್ಚು ನೆನಪಾಗುವುದು ಯಾಕೆ? ನಾವು ತುಂಬಾ ಪ್ರೀತಿಸಿದ ವ್ಯಕ್ತಿಯನ್ನ ಕಳೆದುಕೊಂಡಿದ್ದರೆ ಅವರ ನೆನಪು ಮನಸ್ಸಿನಲ್ಲಿ ಉಳಿದಿರುತ್ತದೆ. ಆದ್ದರಿಂದ ಅವರು ಮನಸ್ಸಿನಲ್ಲಿ ಅಥವಾ ನಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಮನಸ್ಸಿನ ನೋವು, ಅವರ ಜೊತೆ ಮಾತಾಡಬೇಕಿದ್ದ ಮಾತುಗಳು ಉಳಿದಿದ್ದರೆ ಅಥವಾ ಅವರ ಕೊರತೆ ತುಂಬಾ ಕಾಣುತ್ತಿದ್ದರೆ ಇಂತಹ ಕನಸುಗಳು ಬರುತ್ತವೆ. ಹೆಚ್ಚು ಚಿಂತೆ, ಒಂಟಿತನ, ದುಃಖ ಅಥವಾ ಮಾನಸಿಕ ಒತ್ತಡ ಇದ್ದಾಗ ಮನಸ್ಸು ಹಳೆಯ ನೆನಪುಗಳನ್ನ ಕನಸಿನ ರೂಪದಲ್ಲಿ ತೋರಿಸಬಹುದು. ಕೆಲವರು ಇದನ್ನ ಆ ವ್ಯಕ್ತಿಯ ಆಶೀರ್ವಾದ ಅಥವಾ ನೆನಪಿನ ಸಂಕೇತ ಎಂದು ಕೂಡ ನಂಬುತ್ತಾರೆ. ಕನಸಿನ ಪ್ರಕಾರ ಜನರು ನಂಬುವ ಅರ್ಥಗಳು ಯಾವುದು ಗೊತ್ತಾ? ಸತ್ತವರು ನಗುತ್ತಾ ಕಾಣಿಸ್ಕೊಂಡ್ರೆ ಏನರ್ಥ ಅಂದ್ರೆ ಇದು ಒಳ್ಳೆಯ ಸಂಕೇತ ಎಂದು ಹಲವರು ನಂಬುತ್ತಾರೆ. ಕುಟುಂಬಕ್ಕೆ ಶಾಂತಿ ಮತ್ತು ಒಳ್ಳೆಯ ಸಮಯ ಬರಬಹುದು ಎಂದು ಹಲವರು ಹೇಳ್ತಾರೆ. ಅಳುತ್ತಾ ಕಾಣಿಸ್ಕೊಂಡ್ರೆ ಸತ್ತವರು ಏನರ್ಥ ಅಂದ್ರೆ ನಿಮ್ಮ ಮನಸ್ಸಿನ ದುಃಖ ಅಥವಾ ಅಪರಾಧ ಭಾವನೆ ಹೆಚ್ಚಿರಬಹುದು ಎಂಬ ಸೂಚನೆಯನ್ನ ಹೇಳಬಹುದು. ಕನ್ಸಲ್ಲಿ ಸತ್ತವರು ಮಾತನಾಡಿದ್ರೆ ಏನರ್ಥ ಅಂದ್ರೆ ನೀವು ಅವರನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀರಿ ಎಂಬ ಭಾವನೆಯನ್ನ ಪ್ರತಿಫಲ ಆಗಿರಬಹುದು. ಕನಸಲ್ಲಿ ನಿಮ್ಗೆ ಅವರು ಆಶೀರ್ವಾದವನ್ನ ನೀಡಿದ್ರೆ ಏನರ್ಥ ಅಂದ್ರೆ ಹಿರಿಯರ ಆಶೀರ್ವಾದದಂತೆ ಇದನ್ನ ಕೆಲವರು ನೋಡುತ್ತಾರೆ. ಮನಸ್ಸಿಗೆ ಧೈರ್ಯ ಕೊಡುವ ಕನಸು ಎಂದು ಕೂಡ ನಂಬುತ್ತಾರೆ. ಕನಸಿನಲ್ಲಿ ಊಟವನ್ನ ಕೇಳಿದ್ರೆ ಏನರ್ಥ ಗೊತ್ತಾ? ಕೆಲವರು ಪೂಜೆ, ದಾನ ಅಥವಾ ಅನ್ನದಾನ ಮಾಡುತ್ತಾರೆ. ಇದು ಒಂದು ಸಾಂಪ್ರದಾಯಿಕ ನಂಬಿಕೆ ಮಾತ್ರ. ಅಂದ್ರೆ ಅವ್ರ ಊಟವನ್ನ ಕೇಳಿದ್ರೆ ಇನ್ನ ಸ್ವಲ್ಪ ಜನಕ್ಕೆ ನೀವು ಊಟವನ್ನ ಕೊಡಿ, ದಾನವನ್ನ ಮಾಡಿ, ಆಗ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೋದೇನೋ. ಮನೆಗೆ ಬಂದಂತೆ ಕಾಣಿಸ್ಕೊಂಡ್ರೆ ಕುಟುಂಬದ ಬಂಧನ, ಹಳೆಯ ನೆನಪುಗಳು ಮತ್ತು ಆತ್ಮೀಯತೆಯ ಸೂಚನೆ ಎಂದು ಕೆಲವರು ನಂಬುತ್ತಾರೆ. ಯಾವ ಕನಸುಗಳನ್ನ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಯಾಕೆ ಗೊತ್ತಾ? ಆ ಕನಸುಗಳನ್ನ ನೀವು ಗಂಭೀರವಾಗಿ ತೆಗೆದುಕೊಂಡ್ರೆ ಏನಾಗುತ್ತೆ ಗೊತ್ತಾ? ಜ್ವರ ಇದ್ದಾಗ ಬಂದ ಕನಸು, ಹೆಚ್ಚು ಭಯ ಅಥವಾ ಟೆನ್ಷನ್ ಸಮಯದ ಕನಸು, ದಿನಪೂರ್ತಿ ಅದೇ ವಿಷಯದ ಬಗ್ಗೆ ಚಿಂತಿಸಿದಾಗ ಬಂದ ಕನಸು, ರಾತ್ರಿ ಮಧ್ಯ ಎದ್ದು ಮತ್ತೆ ಮಲಗಿದಾಗ ಕಂಡ ಕನಸು. ಇವು ಸಾಮಾನ್ಯವಾಗಿ ಮನಸ್ಸಿನ ಪ್ರಭಾವವಾಗಿರಬಹುದು ಹೊರತು ಇನ್ನೇನು ಅಲ್ಲ. ಇಂಥ ಕನಸುಗಳು ಬಂದಾಗ ಏನ್ ಮಾಡ್ಬೇಕು ಗೊತ್ತಾ? ದೇವರನ್ನ ಪ್ರಾರ್ಥನೆ ಮಾಡಿ, ಮನಸ್ಸಿನ ಶಾಂತಿ ಕೊಡುವ ಸಂಗೀತವನ್ನ ಕೇಳಿ, ಧ್ಯಾನ ಮಾಡಿ, ಜಪ ಮಾಡಿ, ಒಳ್ಳೆಯ ಕೆಲಸವನ್ನ ಮಾಡಿ, ಹೆಚ್ಚು ಪಡಬೇಡಿ. ನಮ್ಮ ಭಯವನ್ನ ಪಟ್ಟರೆ ಇನ್ನಷ್ಟು ಭಯವಾಗುತ್ತದೆ ಹೊರತು ಕಡಿಮೆ ಏನೂ ಆಗೋದಿಲ್ಲ. ನಾವು ಏನ್ ಮಾಡ್ತೇವೋ ಅದು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಹಲವಾರು ಭಾರತೀಯ ಸಂಪ್ರದಾಯಗಳಲ್ಲಿ ಪೂರ್ವಜರು ಕನಸಲ್ಲಿ ಕಾಣಿಸಿಕೊಳ್ಳುವುದು ವಿಶೇಷವಾಗಿ ನೋಡ್ತಾರೆ. ಕೆಲವರು ಇದನ್ನ ಆಶೀರ್ವಾದ ಎಂದು ನಂಬುತ್ತಾರೆ, ಕೆಲವರು ನೆನಪಿನ ಸಂಕೇತ ಎಂದು ನೋಡುತ್ತಾರೆ. ಆದರೆ ಎಲ್ಲರಿಗೂ ಭಯಪಡುವ ಅಗತ್ಯ ಇಲ್ಲ. ಕನಸುಗಳು ನಮ್ಮ ಜೀವನದ ಭಾವನೆಗಳ ಪ್ರತಿಬಿಂಬ. ಸತ್ತವರು ಕನಸಿನಲ್ಲಿ ಬಂದರೆ ಶಾಂತವಾಗಿರಿ, ಅವರನ್ನ ಪ್ರೀತಿಯಿಂದ ನೆನೆಸಿ, ಒಳ್ಳೆಯ ವಿಚಾರಗಳ ಕಡೆ ಗಮನ ಕೊಡಿ. ಭಯಕ್ಕಿಂತ ಮನಃಶಾಂತಿ ಮುಖ್ಯವಾಗಿರುತ್ತೆ. ನಾವು ತುಂಬಾ ಪ್ರೀತಿಸಿದವರು ನಮ್ಮ ಜೀವನದಲ್ಲಿ ದೊಡ್ಡ ಸ್ಥಾನ ಹೊಂದಿರುತ್ತಾರೆ. ಅವರ ನೆನಪು ಮನಸ್ಸಿನಲ್ಲಿ ಉಳಿದಿರುವುದರಿಂದ ಅವರು ಮರುಮರು ಕನಸಿನಲ್ಲಿ ಕಾಣಿಸಬಹುದು. ಆ ವ್ಯಕ್ತಿಯನ್ನ ಕಳೆದುಕೊಂಡ ನೋವು ಮನಸ್ಸಿನಲ್ಲಿ ಉಳಿದಿದ್ದರೆ ಮನಸ್ಸು ಕನಸಿನ ಮೂಲಕ ಆ ಭಾವನೆ ತೋರಬಹುದು. ಒತ್ತಡ, ಸಮಸ್ಯೆಗಳು ಅಥವಾ ಒಂಟಿತನ ಸಮಯದಲ್ಲಿ ಮನಸ್ಸು ಹಳೆಯ ಆತ್ಮೀಯ ನೆನಪುಗಳ ಕಡೆ ಹೋಗುತ್ತದೆ. ಆ ಕಾರಣಕ್ಕೂ ಇಂತಹ ಕನಸುಗಳು ಬರಬಹುದು. ಅವರಿಗೆ ಇನ್ನು ಹೇಳಬೇಕಿತ್ತು,
ಅನ್ನೋ ಭಾವನೆ ಇದ್ದರೆ ಅದು ಕನಸಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ರಾತ್ರಿ ಹೆಚ್ಚು ಯೋಚನೆ ಮಾಡಿದಾಗ, ಆ ವ್ಯಕ್ತಿಯ ಫೋಟೋ ಅಥವಾ ವಿಡಿಯೋ ನೋಡಿದ ನಂತರ, ಅವರ ವಾರ್ಷಿಕ ದಿನ ಅಥವಾ ವಿಶೇಷ ದಿನಗಳಲ್ಲಿ, ದುಃಖ ಅಥವಾ ಟೆನ್ಷನ್ ಸಮಯಗಳಲ್ಲಿ ನಮಗೆ ಕನಸುಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸಂತೋಷದಿಂದ ಕಾಣಿಸ್ಕೊಂಡ್ರೆ ಒಳ್ಳೆಯ ಸಂಕೇತ ಎಂದು ಭಾವಿಸಿ, ಮೌನದಿಂದ ಕಾಣಿಸ್ಕೊಂಡ್ರೆ ನೀವು ಹೆಚ್ಚು ನೆನಪು ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ಳಿ. ಅಷ್ಟೇ, ಎಲ್ಲದೂ ಕೂಡ ಒಳ್ಳೇದಾಗತ್ತೆ. ಬೆಳಗಿನ ಜಾವ ನಿದ್ರೆ ಹಗುರವಾಗಿರ್ತದೆ. ಆ ಸಮಯದಲ್ಲಿ ಕಂಡ ಕನಸುಗಳು ಎದ್ದು ನಂತರವೂ ನೆನಪಿನಲ್ಲಿ ಉಳಿಯುತ್ತದೆ. ನಾವು ಯಾರನ್ನಾದರೂ ತುಂಬಾ ನೆನಪಿಸುತ್ತಿದ್ದರೆ ಅಥವಾ ಅವರ ಬಗ್ಗೆ ಭಾವನಾತ್ಮಕವಾಗಿದ್ದರೆ, ಅವರು ಆ ಸಮಯದಲ್ಲಿ ಕನಸಿನಲ್ಲಿ ಕಾಣಬಹುದು. ಕೆಲವರು ಬೆಳಗಿನ ಕನಸುಗಳಿಗೆ ವಿಶೇಷ ಅರ್ಥ ಕೊಡುತ್ತಾರೆ. ಸಂತೋಷದಿಂದ ಕಾಣಿಸಿಕೊಂಡರೆ ಒಳ್ಳೆಯ ಸಂಕೇತ ಎಂದು ನಂಬುತ್ತಾರೆ. ಕನಸುಗಳು ಜೀವನದ ಒಂದು ಭಾಗ ಮಾತ್ರ. ಭಯಕ್ಕಿಂತ ಧೈರ್ಯವಾಗಿರೋದೇ ಮುಖ್ಯವಾಗಿರುತ್ತೆ. ಒಬ್ಬರನ್ನ ಕಳೆದುಕೊಂಡ ನಂತರ ಮನಸ್ಸು ಅವರನ್ನ ಸ್ವೀಕರಿಸಲು ಸಮಯ ತೆಗೆದುಕೊಳ್ಳುತ್ತದೆ. ಈ ಸಮಯದಲ್ಲಿ ಕನಸುಗಳು ಹೆಚ್ಚಾಗಿರುತ್ತದೆ. ಅವರು ನಮ್ಮ ಬಿಟ್ಟೋದಂತಹ ಕ್ಷಣಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಇರುತ್ತೇವೆ. ಆ ಸಮಯದಲ್ಲಿ ಕನಸುಗಳು ಬರುವುದು ಸರ್ವಸಾಮಾನ್ಯವಾಗಿರುತ್ತದೆ. ಜೀವನದಲ್ಲಿ ಟೆನ್ಷನ್ ಇದ್ದಾಗ ಮೆದುಳು ಹಳೆಯ ಸುರಕ್ಷಿತ ನೆನಪುಗಳನ್ನ ಹುಡುಕುತ್ತದೆ. ಆದ್ದರಿಂದ ಅವರು ಕನಸಿನಲ್ಲಿ ಬರುತ್ತಾರೆ ಅಷ್ಟೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ, ಒಂಟಿತನ ಮತ್ತೆ ಒತ್ತಡದಿಂದ ಜಾಸ್ತಿ ಇರಬೇಡಿ. ಆದಷ್ಟು ಜನರ ಜೊತೆ ಬೆರೀರಿ ಅಂತ ಹೇಳ್ತೇನೆ. ಒಂಟಿತನದಿಂದ 108 ಸಮಸ್ಯೆಗಳು ಉತ್ಪತ್ತಿಯಾಗುತ್ತದೆ. 108 ಭಾವನೆಗಳು, 108 ದುಃಖ ಎಲ್ಲದೂ ಕೂಡ ಅಪ್ಪಳಿಸುತ್ತಾ ಬರುತ್ತದೆ. ಮೆದುಳು ದಿನದ ಅಥವಾ ಹಳೆಯ ನೆನಪುಗಳನ್ನ ರೀಪ್ಲೈ ಮಾಡುತ್ತದೆ. ಅದರಲ್ಲಿ ಸತ್ತವರು ಕಾಣಿಸಬಹುದು. ಹೆಚ್ಚು ಒತ್ತಡ ಇದ್ದರೆ ಕನಸುಗಳು ಹೆಚ್ಚಾಗಿ ಭಾವನಾತ್ಮಕವಾಗಿರುತ್ತದೆ. ಅಷ್ಟೆ, ಇನ್ನೇನು ಇಲ್ಲ. ಇನ್ನ ಯಾಕೆ ಚಿಂತೆ ಪಡ್ತೀರಾ? ಯಾವುದೇ ಚಿಂತೆ ಇಲ್ಲದೆ ನಿಮ್ಮ ಜೀವನವನ್ನ ತಗೊಂಡು ಹೋಗ್ತಾ ಹೋಗಿ ಮುಂದಕ್ಕೆ ಅಷ್ಟೇ. ಮತ್ತೆ ಏನಾದರೂ ಇದರಲ್ಲಿ ಡೌಟ್ ಇದ್ರೆ ಕೇಳಿ, ಬಗೆಹರಿಸುವ. ಇಷ್ಟೋ ತನಕ ನನ್ನ ವಿಡಿಯೋವನ್ನ ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್, ಟೇಕ್ ಕೇರ್.